ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನಾನಿವತ್ತು ಒಂದು ಉಳಿದಿರೋ ಅನ್ನದಿಂದ ಒಂದು ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗಿ ಸಖತ್ತಾಗಿರುತ್ತೆ. ನೋಡಿ, ನಾನಿವಾಗ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ರವೆ ಒಂದು ಬೌಲು, ಮತ್ತು ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ಮತ್ತು ಮೆಣಸು ಕೆಜ್ಜಿಟ್ಕೊಂಡಿದ್ದೀನಿ, ಮೆಣಸನ್ನು ಮತ್ತು ಜೀರಿಗೆನ ಹಾಕ್ಕೊಳ್ಬೇಕಾಗತ್ತೆ, ಮತ್ತು ಉಪ್ಪು. ಫ್ರೆಂಡ್ಸ್ ನೋಡಿ, ಇವಾಗ ಅದನ್ನ ನಾನು ಜಾರ್ನಲ್ಲಿ ಹಾಕ್ಕೊಂಡು ಒಂದು 3-4 ಡ್ರಾಪ್ಸ್ ನೀರನ್ನ ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಾವು ವೇಸ್ಟ್ ಮಾಡ್ದಂಗೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಇವಾಗ ರುಬ್ಕೊಂಬಂದಿದ್ದೀನಿ ನಾನು. ಇವಾಗ ಒಂದು ಚಿಕ್ಕ ಬೇಸನ್ನಲ್ಲಿ ನಾನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಅದಕ್ಕೆ ನೀವು ರುಬ್ಕೊಳ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೈಟ್ ಅನ್ನ ಇದ್ರೂ ಮಾಡ್ಬೋದು, ಇಲ್ಲ ಬೆಳಗ್ಗೆ ಮಾಡೋದು ಸಾಯಂಕಾಲದಲ್ಲಿ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಓಕೆನಾ? ಇವಾಗ ಎಲ್ಲ ಮಸಾಲೆಗಳು ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊತಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಇಲ್ಲ ಅಂದರೆ ಶುಂಠಿ ತುರಿದುಬಿಟ್ಟು ಹಾಕ್ಕೋಬೋದು, ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಕೆಜ್ಜಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ರವೆ ಹಾಕ್ಕೊತಿದ್ದೀನಿ, ಉಪ್ಪಿಟ್ಟು ರವೆ ಫ್ರೆಂಡ್ಸ್ ಇದು. ಓಕೆ. ಮತ್ತು ಮೆಣಸು ಕೆಜ್ಜಿಟ್ಕೊಂಡಿದ್ದೀನಿ, 1 ಸ್ಪೂನ್ನಷ್ಟು, ಚಿಕ್ಕ ಸ್ಪೂನಲ್ಲಿ ಒಂದು 10-15 ಕಾಳು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಮನೆಯಲ್ಲಿ ನೀವು ಈಗ ತಿಂತೀರ ಆ ಥರ. ಮತ್ತು ಜೀರಿಗೆ, 1 ಸ್ಪೂನ್ ಜೀರಿಗೆ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿನ ನಾನು ಹಾಕ್ಕೊಳ್ತೀನಿ. ಇದು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಇದ್ರ ಜಾಗದಲ್ಲಿ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಖಾರದ ಪುಡಿನ ನೀವು ಹಾಕ್ಕೊಳ್ಬೋದು, ಬಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು 10-15 ಎಲೆ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು 2-3 ಕಡ್ಡಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು ದಪ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾಯಿದ್ದೀನಿ ನಾನು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ನಾನು. ಹಾಕ್ಕೊಂಬಿಟ್ಟು ಮತ್ತು ನೀರು ಏನು ಹಾಕೋದು ಬೇಡ ಫ್ರೆಂಡ್ಸ್. ಓಕೆ. ಮೊಸರನ್ನ ಹಾಕ್ಕೊತೀವಲ್ಲ, ಮತ್ತು ಈರುಳ್ಳಿನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಮತ್ತು ನಾವು ಅನ್ನಕ್ಕೆ ರುಬ್ಬೇಕಾದ್ರೆ ಒಂದು 2-3 ಡ್ರಾಪ್ನಷ್ಟು ನೀರು ಹಾಕ್ಕೊಂಡಿದ್ದೀವಲ್ಲ, ಅಷ್ಟೇ ಸಾಕಾಗುತ್ತೆ. ನೋಡಿ, ಮೊಸರು ರುಬ್ಬೇಕಾದ್ರೆ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ರುಬ್ಕೊಂಡೆ. ನೀರಿನ ಬದಲು ಇದನ್ನು ಬೇಕಾದ್ರೆ ನೀವು ಹಾಕ್ಕೊಂಡು ಅದರಲ್ಲೇ ಗ್ರೈಂಡ್ ಮಾಡ್ಕೊಬೋದು ಬೇಕಾದರೆ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಫಸ್ಟು ನನ್ನ ವೀಡಿಯೋನ ನೀವೇ ನೋಡ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೈನಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ. ಇದೇನಪ್ಪ ಕೈನಲ್ಲಿ ಕಲಿಸ್ತಾರೆ ಅಂದ್ಕೋಬೇಡಿ, ಕೈನಲ್ಲಿ ಒಂದೊಂದು ಅಡುಗೆನ ಈ ಥರ ಕಲಿಸ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಇವಾಗ ಮಾಡಿಬಿಟ್ಟು ನಾವು ವಡೆ ಆಕಾರಕ್ಕೆ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಓಕೆ. ನೋಡಿ, ಈ ಥರ ರೆಡಿ ಆಯಿತು. ಇವಾಗ ಒಂದು ಕಡೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ, ತೋರಿಸ್ತೀನಿ ನಾನು ನಿಮಗೆ. ಈ ಥರ ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಬೇಕಾದರೂ ಮಾಡ್ಕೋಬೋದು. ಬಟ್ ವಡೆ ಅಂದರೆ ಇದು ರೌಂಡಾಗೆ ಮಾಡಬೇಕಲ್ವಾ. ನೋಡಿ, ಈ ಥರ ನಾನು ಮಾಡಿ ಸದ್ಯಕ್ಕೆ ಒಂದು 2 ತೋರಿಸ್ತೀನಿ ನಿಮಗೆ. 2 ಮಾಡಿ ಇಟ್ಕೊಳ್ಳೋದನ್ನು ಈ ಥರ ನಿಮಗೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ರೆಡಿ ಮುಂಚೆನೇ ಮಾಡಿಬಿಟ್ಟು ನೀವು ಪ್ಲೇಟ್ನಲ್ಲಿ ಇಟ್ಕೊಂಬಿಟ್ಟು ಬೇಕಾದರೂ ನೀವು ಮಾಡ್ಬೋದು ಫ್ರೆಂಡ್ಸ್. ಓಕೆ. ಸುಮ್ಮನೆ ಅನ್ನನ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ. ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಓಕೆನಾ? ನೋಡಿ, ಎಣ್ಣೆನ ಇಟ್ಟಿದ್ದೀನಿ ನಾನು. ಇವಾಗ ಒಂದೊಂದನ್ನೇ ಹಾಕ್ಕೊಳ್ಳೋಣ. ವಡೆನ ಜೋರಿನಲ್ಲೇ ಬೇಯಿಸ್ಕೊಳ್ಬೋದು. ಓಕೆ. ಜೋರಿನಲ್ಲೇ ಬೇಯಿಸ್ಬಿಟ್ಟು ಚೆನ್ನಾಗಿ ಕೆಂಪು ಕಲರ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಉಳಿದಿರೋ ಅನ್ನದಿಂದ ವಡೆ ರೆಡಿ ಫ್ರೆಂಡ್ಸ್. ನೋಡಿ, 2 ಕಡೆ ಉಲ್ಟಾ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀವು ಬೇಕಾದರೆ ಪುದೀನ ಸೊಪ್ಪಿದ್ರೆ ಬೇಕಾದ್ರೆ ನೀವು ಪುದೀನ ಸೊಪ್ಪನ್ನು ಹಾಕ್ಕೋಬೋದು, ಅದರದ್ದು ಫ್ಲೇವರ್ ಅದೂ ತುಂಬ ಚೆನ್ನಾಗಿರುತ್ತೆ.
ಮತ್ತು ನಾನು ಸೋಡಾ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಓಕೆ, ನೋಡ್ಬೇಕು, ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ. ಈ ಥರ ಉಲ್ಟ ಮಾಡಿ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಬೇಯಿಸ್ಬೇಕಾಗತ್ತೆ ಫ್ರೆಂಡ್ಸ್. ಇದು ನೀವು ಚಟ್ನಿ ಜೊತೆನಲ್ಲಿ ಬೇಕಾದರೂ ತಿನ್ಬೋದು, ಕಾಯಿ ಚಟ್ನಿ ಆ ಥರ ಏನಾದರೂ ಮಾಡಿಕೊಂಡು ಸಾಸ್ ಜೊತೆ ಬೇಕಾದರೂ ನೀವು ತಿನ್ಬೋದು, ಟೊಮೊಟೊ ಸಾಸ್ ಜೊತೆ. ಇಲ್ಲ ಹಾಗೆ ಬೇಕಾದರೂ ನಾವೆಲ್ಲ ಹಾಕಿರೋದ್ರಿಂದ ನಾವು ಹಾಗೆ ಬೇಕಾದ್ರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಫುಲ್ ಗೋಲ್ಡನ್ ಬ್ರೌನ್ ಥರ ಆಗುತ್ತೆ ಫ್ರೆಂಡ್ಸ್, ಅದುವರೆಗೂ ಬಿಸ್ಕೆಟ್ ಕಲರ್ ಥರ ಆಗುತ್ತೆ, ಅದುವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದು ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಆ ಥರ ಏನಿಲ್ಲ, ನೀವು ಜೋರೂರಿನಲ್ಲೇ ಬೇಯಿಸ್ಕೊಳ್ಬೋದು. ಆ್ಯಕ್ಚುಲಿ ಅನ್ನ ನಾವು ಮಾಡಿರ್ತೀವಲ್ವ, ಅದರಿಂದ ಏನೂ ಇದಾಗಲ್ಲ. ನೋಡಿ, ಇವಾಗ ನೋಡ್ತಿರ್ಬೋದು ಕಲರ್ ಹೇಗೆ ಚೇಂಜ್ ಆಯಿತು ಅಂತ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತು ಕಮೆಂಟ್ನಲ್ಲಿ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು. ನಿಮ್ಗೆ ಏನಾದರೂ ಅಡುಗೆ ಬೇಕು ಅಂದ್ರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನೀವು ಮಾಡಿಬಿಟ್ಟು ಮನೆಯಲ್ಲಿ ನೋಡಿ. ಥ್ಯಾಂಕ್ ಯು.